ಇವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಇವಳನ್ನು ಕಳ್ಕೊಂಡ್ಬಿಟ್ರೆ ಮುಂದೇನಪ್ಪ ಗತಿ? ಯಾಕೆ ಸರ್ ಏನೇನೋ ಯೋಚನೆ ಮಾಡ್ತೀರಾ? ಡೋಂಟ್ ವರಿ, ಏನೂ ಆಗಲ್ಲ. ಶೀಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ಕಂಡೀಷನ್ ಹೇಗಿದೆ? ಓ, ಸ್ಟೇಟಸ್ ಆಸ್ತಮ್ಯಾಟಿಕಸ್. ಡೆರಿಫಿಲಿನ್ ಕೊಡಿ. ಓಕೆ ಡಾಕ್ಟರ್. ಪೇಷಂಟ್ ಕಡೆ ಯಾರಿದ್ದಾರೆ? ಆಚೆ ಇದ್ದಾರೆ. ಸರ್ ಧೈರ್ಯವಾಗಿರಿ. ನೀವ್ ಯಾಕೆ? ಓ ಸರ್, ನೀವಿಲ್ಲಿ? ನೀವು ಅವ್ರನ್ನ ಮತ್ತೆ ಹೇಗಿದ್ದಾರೆ? ನಥಿಂಗ್ ಟು ವರಿ, ಶೀಲ್ ಬಿ ಆಲ್ ರೈಟ್. ನೋಡಿದ್ರಾ, ಈ ಖುಷಿ ಆಯ್ತಾ? ಒಳಗೋಗಿ ಅಣ್ಣೋರ್ದ ಡ್ಯೂಯೆಟ್ ಸಾಂಗ್ ಹಾಡಿ ಅವ್ರನ್ನ ಖುಷಿ ಪಡಿಸಿ. ಹೋಗಿ. ನೀನು ಯಾವಾಗ್ಲೂ ತಮಾಷೆನೆ, ನನಗೆ ಜೀವ ಹೊರಟು. ಡಾಕ್ಟರ್, ಇಸ್ ಎನಿಥಿಂಗ್ ಟು ವರಿ? ಅಂಥದ್ದೇನೂ ಇಲ್ಲ, ಸ್ವಲ್ಪ ಅಸ್ತಮಾ ಇದೆ ಅಷ್ಟೇ. ಡಾಕ್ಟರ್, ತುಂಬಾ ನೊಂದಿರೋ ಜೀವಗಳು. ನಾನ್ ಜ್ಯೋತಿನ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರ ಮಗಳು ಕಳ್ಕೊಂಡು ದುಃಖನ ಅವರಿಬ್ರು ಅನುಭವಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ಆಸರೆಯಾಗಿ ಆ ನೋವನ್ನು ಮರಿತಾ ಇದ್ದಾರೆ. ಅವ್ರಿಗೇನು ಆಗ್ಬಾರ್ದು. ಜ್ಯೋತಿ ಅಂದ್ರೆ ಯಾರು? ನನ್ನ ಹೆಂಡತಿ. ಸ್ವಲ್ಪ ಹುಷಾರಾಗಿರ್ಬೋದಾಗಿತ್ತ ನೀನು. ಈಗ ಹೇಗಿದ್ದೀರಾ? ನೀವೆಷ್ಟು ತಗೊಳ್ಳಿ, ನಾ ಆಫೀಸ್ ಕಡೆ ಹೋಗಿ ಬರ್ತೇನೆ. ಆಯ್ತಪ್ಪ. ಬರ್ತೀನಿ ಮಾವ. ಸರಿಯಪ್ಪ. ಡಾಕ್ಟರ್, ಪ್ಲೀಸ್ ಟೇಕ್ ಕೇರ್ ಆಫ್. ನಮಸ್ಕಾರ ಸರ್. ಏನ್ರಿ ಚಲುವರಾಜು? ಸರ್ 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 ಇದೇನೋ ನೋಡಿ ಸರ್. ಇದನ್ನ ರೀ, ಅದನ್ನ ನಾನ್ ನೋಡಕ್ ಕಳ್ಸಿರೋದಲ್ರಿ, ನಿಮ್ಮನ್ನ ಸಸ್ಪೆಂಡ್ ಮಾಡಿರೋ ಆರ್ಡರ್. ಅಲ್ಲ ಸರ್, ನನ್ನನ್ನ ಸಸ್ಪೆಂಡು ನನಗೆ ನಂಬಕ್ಕೆ ಆಯ್ತಿಲ್ಲ ಸರ್. ನನಗೂ ಅಷ್ಟೇ ರೀ. ಯಾವ ಕ್ರಿಮಿನಲ್ಸ್ಗೂ ಕಡಿಮೆ ಇಲ್ದ ಹಲ್ಕ ಕೆಲಸ ಮಾಡಿರೋ ನಿಮ್ಮನ್ನ ನಮ್ ಇಲಾಖೆ ಹ್ಯಾಕ್ ಸಹಿಸ್ಕೊಂಡಿತ್ತು ಅನ್ನೋದೇ ಆಶ್ಚರ್ಯ. ಅಲ್ಲ ಸರ್, ನೀವೇನಾರ ಕೊನೆಗೂ ಪ್ರೆಸ್ ಪಬ್ಲಿಕ್ ಒತ್ತಾಯ ಮಾಡಿ ನಮ್ ಕಣ್ತರಿಸಿದ್ದಾರೆ. ಸಾರ್, ನೀವೇ ಗಂದ್ಬಿಟ್ರಿ ಹಂಗೆ ಸಾ ಏನಾರ ಮಾಡಿ ಸಾ. ರೀ, ನಾನೇನ್ರಿ ಮಾಡ್ಲಿ? ನಿಮ್ಮನ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಮುದ್ದು ಮಾಡೋದಕ್ಕೆ ನಾನು ಫುಡ್ ಮಿಸ್ಟರ್ ಲಿಂಗರಾಜು ಅಲ್ಲ. ಪ್ಲೀಸ್ ಗೆಟ್ ಔಟ್ ಐಸೆ. ಹೋಗ್ರಿ ಹೋಗಿ. ಸರ್, ಮತ್ತೊಮ್ಮೆ ಭೇಟಿ ಆಗ್ತೀನಿ ಸರ್. ಬರ್ತೀನಿ ಸರ್. ಇದು ಬೇರೆ. ಯಾಕೆ ಸರ್ ಇಷ್ಟು ಬೇಗ ನಮ್ಮ ಆಸ್ಪತ್ರೆ ಬೋರ್ ಆಯ್ತಾ? ಬೋರ್ ಏನಿಲ್ಲಮ್ಮ. ಇಲ್ಲಿ ಇವಳು ಈ ತರ ಮಲ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ ಮೇಲೆ ಅಲ್ಲಿರೋ ಕೆಲಸ ಎಲ್ಲ ನನ್ ತಲೆ ಮೇಲೆ ಬಿದ್ದ್ಬಿಡುತ್ತಲ್ಲ, ಅದಕ್ಕೆ. ಆಹಾ, ನಾನ್ ಮಲಗ್ತಾಗ್ಲೆಲ್ಲ ನೀವೇ ಕೆಲಸ ಮಾಡೋರ್ ತರ ಮಾತಾಡ್ತಾ ಇದ್ದೀವಿ. ಮತ್ತೆ ಇವ್ರ ಮಾತ್ ನಂಬೇಡಮ್ಮ. ಹೊತ್ತೊತ್ತಿಗೆ ನಾನ್ ಮಾಡಿ ಹಾಕಿರೋದಕ್ಕೇನೆ ನೋಡು, ತಿಂದು ಹೇಗ್ ಒಳ್ಳೆ ಟೊಮೆಟೊ ಇದ್ದಾಗಿದ್ದಾರೆ. ಚೆನ್ನಾಗಿದೆ ನಿಮ್ ಜಗಳ. ಮನೇಲೂ ಹೀಗೆ ಇರ್ತೀರಾ? ಬೇರೆ ದಾರಿನೇ ಇಲ್ಲಮ್ಮ. ಮೊಮ್ಮಕ್ಕಳ ಜೊತೆಗೆ ಆಡ್ಬೇಕಾದ ವಯಸ್ಸಲ್ಲಿ ನಮಗ್ ನಾವೇ ಮಕ್ಕಳಾಗ್ಬಿಟ್ಟಿದೀವಿ. ಸರ್, ಹರೀಶ್ ಅವರು ನಿಮ್ ಜೊತೆನೇ ಇದಾರಾ? ಅವನ್ ಜ್ಯೋತಿ ಜೊತೆಲಿ ಅವಂದೇ ಆದ ಮನೇಲಿದ್ದಾನೆ. ಜ್ಯೋತಿ ಅಂದ್ರೆ ಅವರು? ಇಲ್ಲಮ್ಮ, ಅವಳು ಬದುಕಿಲ್ಲ. ಆದ್ರೆ ಅವಳು ಸತ್ತಿದ್ದಾಳೆ ಅಂತ ಒಪ್ಕೊಳ್ಳೋದಕ್ಕೆ ಇವನ್ ತಯಾರಿಲ್ಲ. ಅವನ್ ಕರ್ತವ್ಯ ನಿಷ್ಠೆನೆ ಅವನ್ ಬಾಳ್ನ ಹಾಳ್ ಮಾಡ್ಬಿಡ್ತಮ್ಮ. ಸರ್, ಅವ್ರು 18 ಜನ ಕ್ರಿಮಿನಲ್ಸ್ ನ ಕೊಂದಿದಾರಂತೆ. ಹೌದಮ್ಮ. ಕ್ರಿಮಿನಲ್ಸ್ ನ ನೋಡಿದ್ರೆ ಅವನಿಗೇನಾಗುತ್ತೋ, ಆ ಕೋಪ ಎಲ್ಲಿಂದ ಉಕ್ಕು ಬರುತ್ತೋ. ಯಾರನ್ನು ಎದುರು ಹಾಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡೋನಲ್ಲ. ಮನಸ್ಸನ್ನ ಕಲ್ಲು ಬಂಡೆ ಮಾಡ್ಕೊಂಡ್ ಬಿಡ್ತಾನೆ. ಆದ್ರೆ ಮನುಷ್ಯ ತುಂಬಾ ಒಳ್ಳೆಯವನು. ಮಾತಿನಲ್ಲಿ ಮೋಸ ಇಲ್ಲ, ಮನಸ್ಸಿನಲ್ಲಿ ವಿಷ ಇಲ್ಲ. ಅವನಿಗೆ ಹತ್ರ ಆದವರಿಗೆ ಮಾತ್ರ ಅವನ ಎದೆಯಲ್ಲಿ ಉರಿಯೋ ಬೆಂಕಿ ಕಾಣುತ್ತೆ. ಸರ್, ಅವ್ರನ್ನ ಕರ್ಕೊಂಡ್ಬಂದು 1 ವಾರ ನನ್ನ ಹತ್ರ ಬಿಡಿ. ಅವ್ರ ಕೋಪ ಎಲ್ಲ ಕರ್ಗೋ ಹಾಗೆ ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ. ಅಮ್ಮ, ಯು ಟೇಕ್ ಕೇರ್. ನಾನು ಆಮೇಲೆ ಬರ್ತೀನಿ. ತಗೊಳ್ಳಿ. ತಗೊಳ್ಳಿ, ಈ ಔಷಧಿ ತಗೊಂಬನ್ನಿ. ಎಲ್ಲಿ ಸಿಗುತ್ತೆ? ಇಲ್ಲೇ ಪಕ್ಕದ ಕಾಂಪ್ಲೆಕ್ಸ್ ಅಲ್ಲಿ. ಅದೆಲ್ಲಿದೆ? ಗೊತ್ತಿಲ್ವಾ? ತೋರಿಸ್ತಾನೆ ಗೊತ್ತಾಗೋದು. ಬನ್ನಿ, ತೋರಿಸ್ತೀನಿ. ನಿಮ್ ಡ್ಯೂಟಿ? ಹಾ, ನೋ ಪ್ರಾಬ್ಲಮ್. ಬನ್ನಿ. ಅತ್ತೆ ಮೆಡಿಸಿನ್ಸ್ ತಗೊಂಡ್ಬರ್ತೀನಿ. ಇದು ರೀಲರಿ ಅಲ್ಲ? ಮೆಡಿಕಲ್ ಪ್ರೊಫೆಷನ್ ರೆಸ್ಪಾನ್ಸಿಬಲ್ ಪ್ರೊಫೆಷನ್. ಹಾಗೆಲ್ಲ ರೀಲ್ ಬಿಡಕ್ಕಾಗಲ್ಲ. ಮತ್ತೆ ಆಗ್ಲಿ ರೀಲ್ ಬಿಡ್ತಾ ಇದ್ರಿ. ಟ್ರೀಟ್ಮೆಂಟ್ ಕೊಟ್ಟು ಕೋಪ ಕರೆಸ್ತೀನಂತ. ಅಡ್ಮಿಟ್ ಆಗಿ ಆಮೇಲೆ ತೋರಿಸ್ತೀನಿ. ಪರವಾಗಿಲ್ರಿ, ಒಂಥರ ಮಾತಾಡ್ತೀರಾ. ಲೂಸ್ ತರಾನಾ? ಹಾಗೆ ಅನ್ಕೋಬಹುದು. No, I was just joking. You're very innocent. Thanks. Excuse me. Hello? Shabbir Khan.
ಕ್ಯಾ ಬದರ್ ಇಷ್ಟು ಬೇಗ ಮರ್ತು ಬಿಟ್ಟ ಜರಾ ನೀನ್ ಬೀವಿದು ತಿಥಿಗ್ ಜ್ಞಾಪಿಸ್ಕೋ. ಹಾ ಸಮಾಧಾನ ಸಮಾಧಾನ. ಪಕ್ಕದಲ್ಲಿರೋ ಚೌಕರಿ ಗಾಬರಿ ಆಗ್ಬಿಡ್ತಾಳೆ. ಯಾರವಳು? ಏಯ್ ನಿಂಗೆ ನಿಕಾಲ್ ಮಾಡಕ್ಕೆ ಶಬ್ಬೀರ್ ಭಾಯ್ ಇಂಡಿಯಾಗೆ ಬರ್ತಾ ಇದ್ದಾನೆ. ಬಾರೋ ಬಾರೋ ನಿನ್ನ ಏನ್ ಹಗಲು ರಾತ್ರಿ ನಿನ್ಗೋಸ್ಕರ ಕಣೋ ಉಸಿರು ಹಿಡ್ಕೊಂಡು ಕಾಯ್ತಾ ಇರೋದು. ನನ್ ಮಗನ ಕೈ ಸಿಕ್ಕೋ ಸೀಳ್ ತರ ಕುತ್ತಿಗೆನ ಸೀಳಿ ರಕ್ತ ಕುಡಿದು ಬಿಡ್ತೀನಿ. ಚರ್ಬಿ ಚೂರು ಕಮ್ಮಿ ಆಗಿಲ್ಲ. ಇನ್ನೊಂದು ವಾರ ತಡ್ಕೊಮ್ಮ. ಕಾವೇರಿಲಿ ಬೂದಿ ತೇಲಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀನಿ. ನನ್ ಮಗನೇ ಗಂಟ್ಸಾಗಿದ್ರೆ ಮುಂದೆ ನಿಂತು ಮಾತಾಡೋ, ಹಿಂದೆ ನಿಂತು ಗುಂಟಾಡ್ಸೋದಿಲ್ಲ ಕಣೋ. ಮುಖಕ್ಕೆ ಮುಖ ಕೊಡ್ಬೇಕು, ಕೈ ಕೈ ಮಿಲಾಯಿಸ್ಬೇಕು, ಅದು ಗಂಡಸ್ತನ. ಕೂಲ್ ಗಂಡುಗಲೇ ಕೂಲ್. ಈ ನೀನು ಮರ್ದಾನಿಗಿನ ನಾನು ಬರ್ತೀನಲ್ಲ ಆವತ್ ತೋರ್ಸು. ಆದಷ್ಟು ಜಲ್ದಿ ಮೀಟ್ ಮಾಡೋಣ ಫೇಸ್ ಟು ಫೇಸ್. ಏ ಇಡ ಫೋನ್ ನ ಮಗನೇ. ಬಾಸ್ಟರ್ಡ್ ಬ್ಲಡಿ ಸ್ವೈನ್ ಸಿಕ್ತಿ ನನ್ನ ಕೈಗೆ. ಏನ್ ಸಲ್ವಾ ಇವತ್ ಹಗಲೊತ್ತೆ ಬಂದ್ಬಿಟ್ಟಿದ್ಯಾ? ಊಟ ಮಾಡ್ತೀಯಾ? ತಿಸ್ಕೊಮ್ಮ ಒಂದ್ 90 ಹಾಕು. ನಾನ್ ಮಕ್ಕಳ್ರ ಹಗಲೊತ್ತೆ ಎಣ್ಣೆ ಹಚ್ಚಿ ಹೊಗೆ ಹಾಕ ಸ್ಕೆಚ್ ಆಗ್ತಾ ಇದ್ರ ನಂಗೆ. ಏ ಸಲ್ವಾ ನೆಟ್ಟಿಗ್ ಮಾತಾಡೋದ್ ಕಲ್ತ್ಕೋ. ನಾನ್ ನಿನ್ ಜೊತೆ ಇದೀನಿ ಅಂತಾನೆ ನನ್ ತಮ್ಮಂದಿರ್ ನಿಂಗ್ ಮರ್ಯಾದೆ ಕೊಡೋದು. ನೀನ್ ಹಿಂಗ್ ಮೆಂಟ್ಲಂಗ್ ಆಡಿದ್ರೆ ಅದೆಲ್ಲ ಸಹಿಸ್ಕೊಳಕ್ ಅವ್ರ ಗಾಂಧಿ ಹುಡುಗರಲ್ಲ, ನಿನ್ ಕಸಬ್ನವ್ರೆ. ಅಂದ್ರೆ ಈ ನನ್ ಮಕ್ಳಿಗೆ ನಾನ್ ಹೆದರ್ಬೇಕಾ? ಹೆದರ್ಕೊಂಡ್ ಬದುಕು ಅಂತ ಹೇಳ್ತಿಲ್ಲ, ನಮ್ಮನ್ನ ಹೆದರ್ಸ್ಬೇಡ. ನೀನ್ ನಿಗರ್ದ್ರೆ ನಮ್ಗೂ ನಿಗರಕ್ ಬರ್ತದೆ. ಏನಾಗಿದೆ ನಿಂಗೆ ಇವತ್ತು? ಟೆನ್ಷನ್. ಅದೇನ್ ಟೆನ್ಷನ್ ಅಂತ ಮಗಳು? ನಮ್ ತಮ್ದಿರ್ನ ಸಾಯಿಸಿದ ಎಸ್ ಸಿಕ್ಕಿದ್ದ ಶೂಟ್ ಪಣ್ಣೆ ಜಸ್ಟ್ ಮಿಸ್. ಅಷ್ಟೇನಾ? ಅಯ್ಯ ನಿನ್ನ ಅದಕ್ಕೆ ಯಾಕಂಗ ಆಡ್ತೀಯ? ಅವನೆಲ್ಲವನೇ ಅಂತೇಳು. ಅವನ ಏನ್ ಒಂದೇ ಒಂದ್ ಏಟ್ಗೆ ಅವ್ನ್ ಮುಗಿಸ್ಕೊಂಡ್ಬಿಡ್ತೀನಿ. ನನ್ ಮಕ್ಕಳ್ರ ಅದ್ಯಾವ್ದೋ ಕೋಳಿ ಕುಯ್ಯೋ ಚಾಕು ತಗೊಂಡು ಕೈಲಿ ಹಾಕ್ದವ್ರ ಕತ್ ಕುಯ್ದಂಗಲ್ಲಮ್ಮ ಕೇಸಿದು. ಅವೇ ಕಲ್ಲು ಬಂಡೆ ಇದ್ದಂಗೆ ಅಷ್ಟು ಈಸಿಯ ಸಾಯಲ್ಲ. ಅವನ್ನ ಮದ್ದಿಟ್ಟೆ ಹೊಡೆಸ್ಬೇಕು. ಬಿಟ್ಟಾಕ್ರ. ನಿಕ್ ಬೇಜಾರಮ್ರ ಮಾಮ. ಮಚ್ಚ ಪರ ಒಂದ್ ಫುಲ್ ಬಾಟ್ಲ್ ಎತ್ಕೊಂಬ. ಎಲ್ಲ ಒಟ್ಟಿಗೆ ಒಕ್ಕಂದು ಗುಂಡ ಹಾಕೋಣ. ಅಕ್ಕ, ಆ ರೌಡಿ ಶ್ರೀನಿವಾಸ್ ಹಾವಳಿ ತುಂಬಾನೇ ಜಾಸ್ತಿ ಆಯ್ತು ಕಣೆ. ನಮ್ ಕಾಲೇಜ್ ಹುಡುಗಿರಿಗೆಲ್ಲ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಮೊನ್ನೆ ನನ್ನ ಫ್ರೆಂಡ್ಸ್ ಇಬ್ಬರನ್ನ ಹೆದರ್ಸಿ ಮೊಬೈಲ್ ಕ್ಯಾಮ್ರಾದಲ್ಲಿ ಏನೇನೋ ಶೂಟ್ ಮಾಡಕ್ ಟ್ರೈ ಮಾಡಿದಾನೆ. ಹೌದಾ? ಹೂನಕ್ಕ. ಅಯ್ಯೋ ಅವತ್ತವರು ಅವನಿಂದ ಎಸ್ಕೇಪ್ ಆಗಿದೆ ಹೆಚ್ಚು. ಅವನೊಂಥರ ಮೆಂಟ್ಲು ಕಣೆ, ಯಾರಿಗೂ ಕೇರ್ ಮಾಡಲ್ಲ. ನಮ್ಗಂತೂ ಕಾಲೇಜ್ ಅಂದ್ರೆ ಭಯ ಆಗಕ್ ಶುರು ಆಗ್ಬಿಟ್ಟಿದೆ. ಇಷ್ಟು ದಿವಸ ಯಾಕೆ ಹೇಳಿಲ್ಲ ಈ ವಿಷಯನ? ಡೋಂಟ್ ವರಿ, ಹರೀಶ್ ಅವ್ರಿಗೆ ಹೇಳಿದ್ರೆ ಆಯ್ತು, ಅವರೆಲ್ಲ ನೋಡ್ಕೋತಾರೆ. चीता भी पीता है, लेकिन मैं नहाता हूँ. ಇದು ಶಿಂಗ್ರಿಚಿನ ಯಾರು? ಅಲ್ಲಿ ಕೂತವ್ರೆ. ಗಂಡ್ಸರೆ ಅದನ್ನೇ ಕಡಕ್ಕಾಗಿ ತೋರ್ಸು. ನಮಸ್ಕಾರ ಸಿನಣ್ಣ. ವಿಷಯ ಹೇಳು.
ನಿಮ್ಮ ನೋಡಿದ ಖುಷಿಗೆ ಏನ್ ಮಾತಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ನಾನು ಸೀನಣ್ಣ ಅಂದ್ರೆ ದಪ್ಪಗೆ ನಾಮ ಇಟ್ಕೊಂಡು ಮೀಸೆ ಬಿಟ್ಕೊಂಡು ಖರಾಬಾಗಿರ್ತಾರೆ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಅದ್ ಏನ್ ಸ್ಲಿಮ್ಮು, ಏನ್ ಸ್ಮಾರ್ಟು, ಅದ್ ಏನ್ ಕತೆ. ನನ್ ವಿಷಯ ನಿಂಗೆ ಯಾರೋ ಹೇಳಿದ್ದು. ಇದೇನ್ ಸೀನಣ್ಣ ಹಿಂಗ್ ಕೇಳ್ಬಿಟ್ರಿ? ನಮ್ ಏರಿಯಾದಲ್ಲ ನೀವು ಒಬ್ರೇ ವರ್ಲ್ಡ್ ಫೇಮಸ್. ಎಲ್ರು ಮಾತಾಡ್ತಾರೆ. ಸೀನಣ್ಣ ಕೈಗೊಡಿತಾರೆ, ಕಾಲ್ಗೊಡಿತಾರೆ. ಯಾ ಮಾರಿದ್ರೆ ಬುಲ್ಡೆಗೆ. ಕೇಳಿದೀನಿ. ಸೀನಣ್ಣ ಹೆಣ್ಮಕ್ಳು ಕಣ್ಣು ಹೊಡಿತಾರೆ, ಹಿಂದೆಯಿಂದ ಕಣ್ಣು ಹೊಡಿತಾರೆ. ನಿಗಿರಿದ್ರೆ ಲೈಫ್ಗೆ. ಓ, ಅದನ್ನು ಕೇಳಿದೀನಿ. ನಾನು ಯಾರನ್ನ ಹೊಡ್ಸ್ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನ ಹುಡ್ಕೊಂಬಂದೆ. ದುಡ್ಡು ಮಡಗಿ ಪಾರ್ಟಿ ಹೆಸರು ಹೇಳು. ಓರಿ ನೀವು ಸೀನಣ್ಣ ಒಂದ್ ಓರಿ ಬೇಜಾನ್ ತಕರಾರು ಮಾಡ್ತಾ ಇದ್ದೆ. ಅದಕ್ಕೆ ಸರಿಯಾದ ಸ್ಪಾಟ್ ಹೊಡೆದು ಕಂಟ್ರೋಲ್ ತರ್ಬೇಕು ನೋಡಿ. ನನ್ನ ಬೀಜ ಹೊಡಿಯೋನು ಅಂತ ತಿಳ್ಕೊಂಡಿದ್ಯಾ? ಯಾವ್ದೋ ಕಡಕ್ ಆಗಿರೋ ಡೀಲ್ ತಂದಿದ್ಯಾ ಅಂದ್ರೆ ಥರ್ಡ್ ಕ್ಲಾಸ್ ಮ್ಯಾಟ್ರ್ ಮಾತಾಡ್ತಿದ್ಯಾ? ಥರ್ಡ್ ಕ್ಲಾಸ್ ನನ್ನ ಮಕ್ಳ ಹತ್ರ ನಾವು ಹಾಗೆ ಮಾತಾಡೋದು. ನೋಡಕ್ಕೆ ಎಲ್ರು ಪೇಷಂಟ್ಗಳ ತರ ಕಾಣ್ತೀರಾ.